ಅತ್ಯಾಚಾರವೆಂದರೆ ಏನು ಎಂಬುದು ತುಂಬ ಮುಖ್ಯವಾದ ಅಂಶ. ಅತ್ಯಾಚಾರ ಎಂದರೆ ಒಬ್ಬ ವ್ಯಕ್ತಿಯು, ಒಬ್ಬ ಪುರುಷನು ಒಬ್ಬ ಮಹಿಳೆಯನ್ನ ಬಲಾತ್ಕಾರವಾಗಿ ಮುಟ್ಟುವುದು, ಇಲ್ಲವೇ ಅವಳೊಡನೆ ಬಲಾತ್ಕಾರ ಸಂಭೋಗವನ್ನು ಮಾಡುವುದನ್ನು ಅತ್ಯಾಚಾರವೆಂದು ನಮ್ಮ ಭಾರತ ನ್ಯಾಯ ಸಂಹಿತೆ ಕಲಂ 63ರಲ್ಲಿ ವ್ಯಾಖ್ಯಾನಿಸಲಾಗುತ್ತದೆ. ಈ ಅತ್ಯಾಚಾರವಾದಾಗ ಮಹಿಳೆಯು ಏನು ಮಾಡಬೇಕು ಅನ್ನೋದು ತುಂಬ ಮುಖ್ಯ ವಿಷಯವಾಗಿದೆ. ಯಾಕಂದರೆ ಸಮಾಜದಲ್ಲಿ, ಕುಟುಂಬದಲ್ಲಿ ನಾವು ಅತ್ಯಾಚಾರದ ಪ್ರಕರಣಗಳನ್ನು ಬಹಿರಂಗಪಡಿಸಲು ಮಹಿಳೆಯರು ಮುಜುಗರವಿರುತ್ತದೆ. ಯಾಕಂದರೆ ಘನತೆಗೆ ಧಕ್ಕೆಯಾಗುತ್ತದೆ ಎನ್ನುವ ಕಾರಣಕ್ಕಾಗಿ ಆಗ ಮಹಿಳೆಯು ತನ್ನಲ್ಲಿ ಧೈರ್ಯವನ್ನು ತೆಗೆದುಕೊಂಡು ಅವಳು ಅತ್ಯಾಚಾರದ ವಿಷಯವನ್ನು ಅವಳು ಬೇರೆಯವರಿಗೆ ತಿಳಿಸಬೇಕಾಗುತ್ತದೆ. ಮುಖ್ಯವಾಗಿ ಅವಳು ಪೊಲೀಸರ ಹತ್ರ ಹೋಗಿ ದೂರನ್ನು ದಾಖಲಿಸಬೇಕಾಗುತ್ತದೆ. ಹಾಗೆಯೇ ವೈದ್ಯಕೀಯ ತಪಾಸಣೆಯನ್ನು ಮಾಡಬೇಕಾಗುತ್ತೆ. ಯಾಕಂದರೆ ಸಾಕ್ಷ್ಯ ನಾಶವಾಗದಂತೆ ವೈದ್ಯಕೀಯ ತಪಾಸಣೆಯನ್ನು ಕೂಡಲೇ ಮಾಡಿದರೆ ಒಳ್ಳೆಯದು. ಕೆಲವು ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟು ಸ್ಪಷ್ಟವಾಗಿ ಹೇಳಿದೆ, ಆ ಸಂತ್ರಸ್ತೆಗೆ ವೈದ್ಯಕೀಯ ತಪಾಸಣೆ ಇಷ್ಟವಿಲ್ಲದಿದ್ದಾಗ ಅದನ್ನು ಒತ್ತಾಯಪೂರ್ವಕವಾಗಿ ಮಾಡುವಂತಿಲ್ಲ. ಆದರೆ ಕಡ್ಡಾಯವಾಗಿ ಅವರು ಪ್ರಥಮ ವರ್ತಮಾನ ವರದಿಯನ್ನು ದಾಖಲಿಸಬೇಕಾಗುತ್ತದೆ. ಮುಖ್ಯವಾಗಿ ನಾವು ನೋಡುತ್ತಿರುವಾಗ ಅತ್ಯಾಚಾರ ಪ್ರಕರಣಗಳನ್ನು ದಾಖಲಿಸಿದ ನಂತರ ಸಂತ್ರಸ್ತೆಗೆ ಜೀವ ಬೆದರಿಕೆಗಳು ಬರುತ್ತದೆ. ಕೇಸ್ ವಾಪಸ್ ತೆಗೆದುಕೋ, ಇಲ್ಲ ಅಂದರೆ ರಾಜಿ ಸಂಧಾನ ಮಾಡ್ಕೋ, ಇಲ್ಲ ಅಂದರೆ ನಿನ್ನನ್ನು ಸಾಯಿಸ್ತೀನಿ, ಈ ಥರ ವಿಷಯಗಳು ಗಮನಕ್ಕೆ ಬರುತ್ತೆ. ಆಗ ಅವಳು ಏನು ಮಾಡಬೇಕು? ಅವಳಲ್ಲಿ ತುಂಬ ಗೊಂದಲಗಳು, ಭಯವು ಎಲ್ಲವೂ ಶುರುವಾಗುತ್ತೆ. ಆಗ ಅವಳಿಗೆ ನನಗೆ ನ್ಯಾಯವೇ ಇಲ್ಲವೇ ಎನ್ನುವ ಒಂದು ಭಾವನೆಯು ಕೂಡ ಅವಳಲ್ಲಿ ಬರುತ್ತೆ. ಆಗ ಅವಳು ತಕ್ಷಣವಾಗಿ ಅವಳು ರಾಜಿ ಸಂಧಾನವನ್ನು ಮಾಡಿಕೊಳ್ಳುವುದಾದರೆ ಅದು ಕೋರ್ಟಿನ ಮೂಲಕವೇ, ಕೋರ್ಟಲ್ಲೇ ಆಗಿದ್ದರೆ ಒಳ್ಳೆಯದು. ಆದರೆ ಈ ಒಂದು ಸೆಕ್ಷನ್ನಲ್ಲಿ ಈ ಒಂದು ಅಪರಾಧಕ್ಕೆ ರಾಜಿ ಸಂಧಾನವನ್ನು ಕೋರ್ಟು ಕೂಡ ಒಪ್ಪುವುದಿಲ್ಲ. ಎರಡನೆಯದಾಗಿ ಅವಳಿಗೆ ಜೀವ ಬೆದರಿಕೆಗಳು ಬಂದಾಗ ಅವಳು ಖಂಡಿತವಾಗಿ ಅವಳು ಪೊಲೀಸರ ರಕ್ಷಣೆಯನ್ನು ಪಡೆಯಬೇಕಾಗುತ್ತದೆ. ಮಹಿಳಾ ಆಯೋಗದ ರಕ್ಷಣೆಯನ್ನು ಕೂಡ ಪಡೆಯಬಹುದು. ಹಾಗೆಯೇ ಅವಳು ಮಾನವ ಹಕ್ಕುಗಳ ಆಯೋಗ, ಒಂದು ವೇಳೆ ಪೊಲೀಸರು ರಕ್ಷಣೆಯನ್ನು ಕೊಡದಿದ್ದಾಗ ಮಾನವ ಹಕ್ಕುಗಳ ಆಯೋಗದಿಂದಲೂ ಕೂಡ ಅವಳ ರಕ್ಷಣೆಯನ್ನು ಪಡೆಯಬಹುದು. ಮುಖ್ಯವಾಗಿ ಅವಳು ಕೋರ್ಟಿನಲ್ಲಿ ನನಗೆ ಜೀವ ಬೆದರಿಕೆ ಬರುತ್ತಿದೆ ಎಂದು ಕೋರ್ಟಿನ ಮುಂದೆ ಅವಳು ಧೈರ್ಯವಾಗಿ ಹೇಳುವುದರ ಮೂಲಕ ಅವಳು ರಕ್ಷಣೆಯನ್ನ, ಆದೇಶವನ್ನ ಕೋರ್ಟಿನಿಂದ ಕೂಡ ಪಡೆಯಬಹುದು. ಹೀಗಾಗಿ ಅವಳು ಕಾನೂನಿನಲ್ಲಿ ಸುರಕ್ಷಿತಳಾಗಿಯೂ, ಭಯಭೀತಳಾಗಿಯೂ, ಭಯವಿಲ್ಲದೆ ನಿರ್ಭಯಳಾಗಿಯೂ ಅವಳು ಕಾನೂನಿನ ಒಂದು ನ್ಯಾಯವನ್ನ ಪಡೆಯಬಹುದು. ಸೊ ಇದನ್ನ ನೀವೆಲ್ಲರೂ ತಿಳ್ಕೊಳ್ರಿ. ಯಾರಾದರೂ ನಿಮ್ಮ ಅಕ್ಕಪಕ್ಕದಲ್ಲಿ ಈ ಥರ ಸಂತ್ರಸ್ತರನ್ನು ನೋಡಿದಾಗ ಅವರಿಗೆ ಧೈರ್ಯ ಕೊಟ್ಟು ಮಹಿಳೆಯರು ಅತ್ಯಾಚಾರ ಪ್ರಕರಣಗಳಲ್ಲಿ ಮುಂದಾಗಿ ನ್ಯಾಯ ಪಡೆದುಕೊಳ್ಳಲು ಸಿದ್ಧರಾಗಿರಿ.